ಮಾಡ್ತೀನಿ. ಹಿಂದೆ ರೋಡಲ್ಲಿ ಬರ್ಬೇಕಾರೆ ಈ ಕಡಲೆ ಸಾಂಬಾರು ಊಟ ಆಯ್ತು. ಹಾಗೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಗಾಲಿ ಗೀಲಿ ಉಳ್ಸಕ್ಕೆಲ್ಲ ಹಣೆ ಬರ ಗಟ್ಟಿ ಆಗಿದ್ರೆ ಈ ಮರ್ದಂಗೆ ಅವಾಗ್ಲೇ ನಮ್ ಗಾಡಿಯಲ್ಲಿ ಟರ್ನಿಂಗ್ ಅಲ್ಲಿ ಪಾಸ್ ಆದಾಗ ಅವ್ರಿಗೆ ಹೊಡಿ ಅಭಿ ಅವ್ರ ಮನೆಗೆ ಮೊಸರು ಮಿಕ್ಚರು ಆಡಂಚಲ್ಲಿರೋದು. ನಾವು ಎಷ್ಟು ನೆಮ್ಮದಿ ಐತೆ ಅಂದ್ರೆ ಅಲ್ಲಿ ಇರೋಂತ ಪ್ಲೇಸ್ ಅಲ್ಲಿ ಬಹಳ ಸಖತ್ತಾಗಿದ್ದಾರೆ ಅವರು. ನಿಮ್ಗೂ ತೋರ್ಸ್ಕೊಡ್ತೀನಿ ಬನ್ನಿ. ನಮ್ ಪ್ರಿಯಾಪಟ್ಟಣ ಮೇನ್ ಹೆಡ್ ಸರ್ಕಲ್ ಇದು, ಶಕ್ತಿ ದೇವತೆಗಳ ನಗರ. ನಾವು ಪ್ರಿಯಾಪಟ್ಟಣದಲ್ಲಿ ಎಲ್ಲೇ ಸಿಟಿ ಹೆಂಗೆ ಪಾಸ್ ಆಯ್ತೀನಿ ಅಂದ್ರೆ ಸರ್ಕಲ್ ಬಂದು ಹೋಗ್ಲೇಬೇಕು ಅಂತ ಮೇನ್ ಸರ್ಕಲ್ ಇದು. ನಮ್ಮ ಪ್ರಿಯಾಪಟ್ಟಣದಲ್ಲಿ ಲೈಟ್ ಆಗಿ ಮಳೆ ಆಗ್ತಾ ಐತೆ. ಪ್ರಿಯಾಪಟ್ಟಣ ಜನರೆಲ್ಲ ಬಹಳ ಒಳ್ಳೆಯವರು. ಈಗ ನಾವೆಲ್ಲ ಬೇರೆ ಊರಿಂದ ಬಂದು ಪ್ರಿಯಾಪಟ್ಟಣ ಸೆಟ್ಲ್ ಆಗಿರೋದು. ಆದ್ರೆ ಅಮ್ಮ, ನಮ್ಮ ಪ್ರಿಯಾಪಟ್ಟಣದ ಶಕ್ತಿ ದೇವತೆ ಮಸಣಿಕಮ್ಮ ಅಂತೂ ಕೈಯಂತೂ ಹಿಡಿದಿದೆ. ಸಾಲದಕ್ಕೆ ನನ್ನ ಸ್ನೇಹ ಭಾಗನು ತುಂಬಾ ಚೆನ್ನಾಗಿದೆ. ಎಲ್ಲದಕ್ಕಿಂತ ಮೊದ್ಲು ಹೇಳ್ಬೇಕು ಅಂದ್ರೆ ನಮ್ಮ ಅಣ್ಣ. ನಾನು ವಿಡಿಯೋಸ್ಗಳಲ್ಲಿ ತುಂಬಾ ವಿಡಿಯೋಸ್ಗಳಲ್ಲಿ ನೋಡಿದೀರಾ, ಫಿರ್ದೋಸ್ ಅಂತ ನಮ್ಮ ಅಣ್ಣ ಇವತ್ತು ನನ್ನ ಊರಲ್ಲಿ ಇದ್ದನ್ನ ಎಲ್ಲೋ ಇದೆ ಕರ್ಕ ಬಂದು ಒಂದು ಲೈಫ್ ನ ಕೊಟ್ಟಿ ನನಗೆ ಇವತ್ತು. ಅಭಿ ಅಂದ್ರೆ ಆಲ್ಮೋಸ್ಟ್ ಪ್ರಿಯಾಪಟ್ಟಣದಲ್ಲಿ ತುಂಬಾ ಜನ ಗೊತ್ತಿವತ್ತು. ಈ ನೇಮ್ ಆಗಕ್ ಕಾರಣ ನಮ್ಮ ಅಣ್ಣ ಯಾರು ಅಂದ್ರೆ ಫಿರೋಣ. ತುಂಬಾ ಜನಗಳಿಗೆ ಗೊತ್ತು. ಯಾಕೆಂದ್ರೆ ಇವತ್ತು ನಮ್ ಧರ್ಮ ಬೇರೆ, ಅವ್ರ ಧರ್ಮ ಬೇರೆ. ಅವರು ಮುಸ್ಲಿಮ್ಸು, ನಾವು ಬಂದು ಹಿಂದೂ. ಆದ್ರೆ ನಮ್ಮ ಮನ್ಸಲ್ಲಿ ಯಾವುದೇ ತರ ಯಾವಾಗ್ಲೂ ಆ ತರ ಫೀಲೇ ಬಂದಿಲ್ಲ ನಮ್ಗೆ. ಅವ್ರು ಬೇರೆ ನಾವು ಬೇರೆ ಅಂತ ಆ ತರ ಬದುಕ್ತಾ ಇದೀವಿ. ಹೇಳ್ಬೇಕು ಅಂದ್ರೆ ಯಾವ್ದೋ ಜನ್ಮದ ಒಂದು ಪುಣ್ಯ ಅಂತ ಅನ್ಕೋಬೇಕು ನಾವುಗಳು. ನಾನೇ ಅಂತಲ್ಲ, ನನ್ನ ಜೊತೆ ಇರೋ ನಮ್ಮ ಹುಡುಗರುಗಳಾಗಿರ್ಬೋದು, ನಮ್ ಡ್ಯಾನಿ ಆಗಿರ್ಬೋದು, ನಮ್ಮ ಶ್ರೀಧರ ಆಗಿರ್ಬೋದು, ತುಂಬಾ ಜನ ಇದ್ದಾರೆ. ಕಷ್ಟ ಅಂತ ಬಂದ್ರೆ ಯಾರಿಗೂ ಯಾವತ್ತೂ ಏನು ಇಲ್ಲ ಅಂತ ಹೇಳಿ ಕಳ್ಸಿಲ್ಲ ಅಂತ ಕರುಣಾಮಯಿ. ಲಕ್ಷಕ್ಕೊಬ್ರಿಗೆ ಮಾತ್ರ ಆತರ ಆಲ್ಟ್ ಇರ್ತದೆ. ನಮ್ಮ ಅಣ್ಣಂಗೈತಲ್ಲ ಆತರ ಆಲ್ಟು, ಅನುಕಂಪದ ಆಲ್ಟು. ಧರ್ಮ ಗೊತ್ತಿಲ್ಲ, ಎಲ್ಲಾ ಧರ್ಮದವರು ಬಂದು ನಾವು ದೇವಸ್ಥಾನ ಕಟ್ತಾ ಇದೀವಿ ಅಂದ್ರೂ ತಮ್ಮ ಕೈಲ ಸಹಾಯ ಮಾಡ್ತಾರೆ. ನಾವು ಗಣೇಶನ್ ಕೂರಿಸ್ತಾ ಇದೀವಿ ಅಂದ್ರೆ ಮುಂದಾಗ ಊಟಕ್ಕೆ ಅನ್ನದಾನ ಅವ್ರ ಕೈಲಿ ಇರ್ತದೆ ಯಾವಾಗ್ಲೂ. ಪ್ರತಿ ವರ್ಷ ಹುಡುಗರು ಟೂರ್ನಿಮೆಂಟ್ ಮಾಡ್ತೀನಿ ಅಂದ್ರು ತಮ್ಮ ಕೈಲಾದ ಒಂದು ಸಹಾಯ ಮಾಡ್ತಾರೆ. ಅಂತ ಒಂದು ಮಹಾನ್ ವ್ಯಕ್ತಿ ನಮ್ಮಣ್ಣ. ಕೆಲವೊಬ್ರ ಹತ್ರ ದುಡ್ಡು ಇರ್ತದೆ, ಆದ್ರೆ ಜೊತೆಲಿರೋರ್ಗೆ ಒಂದು ದಿನಕ್ಕೆ ಒಂದು ಊಟ ಕೊಡ್ಸಕ್ ಹಿಂದೆ ಮುಂದೆ ನೋಡ್ತಾರೆ, ಲೆಕ್ಕ ಹಾಕ್ತಾರೆ, ಶೇರಿಂಗ್ ನ ಕೇಳ್ತಾರೆ. ನಮ್ಮ ಅಣ್ಣ ಹಂಗಲ್ಲ. ಅದು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇವತ್ತು ಸ್ವಂತ ತಮ್ದಿರ್ಗಿಂತ ಹೆಚ್ಚಾಗಿ ನೋಡ್ಕೊತಾ ಇರೋದು ನಮ್ಮ ಅಣ್ಣ. ನಾನು ಪ್ರಿಯಾಪಟ್ಟಣಕ್ಕೆ ಬಂದ್ಮೇಲೆ ಬಹಳ ತೃಪ್ತಿಯಾಗಿ ಬಹಳ ನೆಮ್ಮದಿಯಾಗಿದ್ದೀನಿ. ಆಲ್ರೆಡಿ ಜನ ಹೊಗೆ ಸೊಪ್ಪೆಲ್ಲ ಹಾಕಿದ್ದಾರೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಕೆಲವರೊಬ್ರು ಕಟ್ಟೆವು ಮಾಡ್ತಿದ್ದಾರೆ ಆಲ್ರೆಡಿ. ಈ ಲಾಸ್ಟ್ ಇಯರ್ ಅಂತೂ ಹೊಗೆ ಸೊಪ್ಪು ತುಂಬಾ ಮೋಸ ಆಗ್ಬಿಡ್ತು ರೈತರಿಗೆ. ಹೊಗೆ ಸೊಪ್ಪಿಂದ ಸಂಪಾದನೆ ಅನ್ನೋದೇ ಬರ್ಲಿಲ್ಲ. ನೋಡ್ತಾ ಇರ್ಬೋದು ನೀವೆಲ್ಲ, ಎಲ್ಲಿ ನೋಡು ಗ್ರೀನರಿ. ಕಷ್ಟ ಬಿದ್ದಿ ಗೊಬ್ಬರ ಔಷಧಿ ಹಾಕಿ ಇವತ್ತು ಆಳು ಕಾಳು ಖರ್ಚೆಲ್ಲ ಜಾಸ್ತಿ ಆಗಿದೆ. ಆದ್ರೂ ನಮ್ ರೈತರು ಬೆಳೀತಾ ಇರ್ತಾರೆ, ಬಿಡಲ್ಲ ಬೆಳೆಯೋದ್ನ. ಏನ್ ಮಾಡ್ತೀರಿ, ಅವ್ರಿಗೆ ಅದ್ರ ತಕ್ಕಂತೆ ಪ್ರತಿಫಲ ಸಿಗ್ತಾ ಇಲ್ಲ. ಲಾಸ್ಟ್ ಟೈಮು ಜಿಂಜರು ಏನಂತ ರೈಟ್ ಸಿಕ್ಲಿಲ್ಲ. ರೈತರುಗಳ ಜೀವನ ಬಹಳ ಕಷ್ಟ ಅಂತ. ಹೌದು, ಖಂಡಿತ. ಏಕೆಂದ್ರೆ ಇವತ್ತು ನಮಗ್ ದಿನನಿತ್ಯ ಬೇಕಾಗಿರೋದು ರೈತ ಬೆಳೆದಿರುವಂತ ಒಂದು ಬೆಳೆ. ಏನಪ್ಪಾ ಅಂದ್ರೆ ನಾವು ದಿನನಿತ್ಯ ಸೇವಿಸೋಂತ ಒಂದು ಆಹಾರ ಏನೇ ಇದ್ರು ನಮ್ ರೈತ ಬೆಳೆದಿರೋದು ಏನಾದ್ರು ನಾವು ಹಾಕ್ಬಿಟ್ಟು ತಿನ್ಲೇಬೇಕು. ರೈತ ದೇಶದ ಬೆನ್ನೆಲುಬು ಅಂತ ಬಿರುದನ್ನ ಕೊಡ್ತಾರೆ. ಅದು ಓನ್ಲಿ ಬಿರುದು ಮಾತ್ರ ಅಷ್ಟೇನೆ. ಇವತ್ತು ರೈತ ಎಲ್ಲಾರು ನ್ಯಾಯ ಕೇಳಕ್ ಹೋಯ್ತೀರಾ, ಎಲ್ಲೂ ನ್ಯಾಯ ಸಿಗಲ್ಲ. ಹೊಲ್ದ ಹತ್ರ ಜಮೀನ್ ಹತ್ರ ಕೆಲಸ ಮಾಡ್ತಾ ಇರ್ತಾರೆ. ಅದೇ ಬಟ್ಟೆಲಿ ಏನಾದ್ರು ಯಾವ್ದಾದ್ರು ಗೌರ್ಮೆಂಟ್ ಆಫೀಸಲ್ಲಿ ಹೋಗ್ಬಿಟ್ರೆ, ಆದ್ರೆ ಈ ತಾಲೂಕ್ ಆಫೀಸ್ ಆಗಿರ್ಬೋದು, ಈ ನಾಡ್ ಕಚೇರಿಗಳಾಗಿರ್ಬೋದು, ಇಲ್ಲಿಗೆ ರೈತ ಹೋಗ್ಬಿಟ್ರೆ ಅವ್ನ ಹೆಂಗ್ ಮಾತಾಡಿಸ್ತಾರೆ ಅಂದ್ರೆ, ಓಯ್ ದೂರ ನಿಂತ್ಕೋ, ಹಂಗ್ ನಿಂತ್ಕೋ, ಹಿಂಗ್ ನಿಂತ್ಕೋ ಅಂತ ಬೇಕಾಬಿಟ್ಟಿ ಮಾತಾಡಿಸ್ತಾರೆ. ಅದೇ ಯಾರು ಸ್ವಲ್ಪ ಅಫಿಷಿಯಲ್ ಆಗಿ ಡ್ರೆಸ್ ಹಾಕೊಂಡು ದುಡ್ಡಿರೋರು ಬಂದ್ರೆ ಅವ್ರಿಗೆ ಚೇರ್ ಹಾಕಿ ಕೂರಿಸ್ತಾರೆ. ಮೊದ್ಲು ಈ ಕಾನೂನ್ ಚೇಂಜ್ ಆಗ್ಬೇಕು ನಮ್ ದೇಶದಲ್ಲಿ. ಈ ಕಾನೂನ್ ಐತಲ್ಲ, ರೈತ ಹೋದ ತಕ್ಷಣಕ್ಕೆ ಅವಂದೇ ಯಾವ್ದೋ ಒಂದು ಸ್ಥಳ ಇರ್ಬೇಕು. ಇವತ್ತು ಜಮೀನ್ ವಿಚಾರದಲ್ಲಿ ಒಂದು ನಾಡ್ ಕಚೇರಿ ಆಗಿರ್ಬೋದು, ಒಂದು ತಾಲೂಕ್ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಆಫೀಸ್ ಆಗಿರ್ಬೋದು, ಒಬ್ಬೊಬ್ಬ ರೈತ 6 ತಿಂಗಳು ವರ್ಷ ಆದ್ರೂ ಒಂದೊಂದು ಪಾಣಿನ ಸರಿ ಮಾಡಿಸ್ಕೊಳಕ್ಕಾಗಿಲ್ಲ, ಅಲ್ಲಿ ತಾ ಇರ್ತಾನೆ. ಏನಕ್ಕೆ ಅಂತೀರಾ, ಇವತ್ತು ಏನಾರು ಒಂದ್ ಆಗ್ಬೇಕು ಅಂದ್ರೆ RI ಸೈನ್ ಆಗ್ಬೇಕು, VA ಸೈನ್ ಆಗ್ಬೇಕು, ಡೆಪ್ಟಿ ತಹಸೀಲ್ದಾರ್ ಸೈನ್ ಆಗ್ಬೇಕು ಅಂತಾರೆ. RI ಬಂದು ಒಂದ್ ಪ್ಲೇಸ್ ಅಲ್ಲಿ ಇರ್ತಾರೆ, VI ಬಂದು ಒಂದ್ ಪ್ಲೇಸ್ ಅಲ್ಲಿ ಇರ್ತಾರೆ. ನೇಚರ್ ಎಲ್ಲ ಹಾಕಿದ್ಮೇಲೆ ಒಂದ್ ಕೇಳ್ತಾರೆ, ಏನೋ ಗೊತ್ತಾ, ಅವರು ತಂಪು ಕೊಟ್ಟಿಲ್ಲ ಅಂತಾರೆ. ಆ ತಂಪು ಕೊಡ್ಬೇಕು ಅಂದ್ರೆ RI ತಂಪಾಗಿರ್ತದೆ, VA ತಂಪಾಗಿಲ್ಲ ಅಂತಾರೆ. ತಿರ್ಗಾ ಡೆಪ್ಟಿ ತಹಸೀಲ್ದಾರ್ ಏನಿರ್ತಾರೆ ಅವ್ರು ತಂಪಾಗಿಲ್ಲ ಅಂತಾರೆ. ರೈತರುಗಳ ಗೋಳು ಇದು, ದಿನನಿತ್ಯ ರೈತರುಗಳ ಗೋಳು. ಅದೇ ದುಡ್ಡು ಇದ್ಬಿಟ್ರೆ ಅವ್ರಿಗೆಲ್ಲ ಬೆಲೆ ಜಾಸ್ತಿ, ಅವ್ರಿಗೆ ಆನ್ ಸ್ಪಾಟ್ ಅಲ್ಲಿ ಕೆಲಸಗಳಾಯ್ತದೆ. ಮೊದ್ಲು ಈ ಕಾನೂನ್ನ ಚೇಂಜ್ ಮಾಡ್ಬೇಕು. ನೀವು ನೋಡ್ಬೋದು, ಇವಾಗ ನಾವು ಹಳ್ಳಿಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಮುಚ್ಚೋಯ್ತಾ ಇದಾವೆ. ನಾವೆಲ್ಲ ಓದಿರೋದೆಲ್ಲ ಗೌರ್ಮೆಂಟ್ ಸ್ಕೂಲು. ಇವತ್ತು ನಾನು ನನ್ನ ಮಗನ ಪ್ರೈವೇಟ್ಗೆ ಹಾಕಿದೀನಿ ಇಲ್ಲ ಅಂತಲ್ಲ, CBSE ನನ್ನ ಮಗ ಓದ್ತಿರೋದು. ಏನ್ ಮಾಡ್ತೀರಾ, ಕಾಲಕ್ರಮೇಣ ಪ್ರೆಸ್ಟೀಜ್ ಮತ್ತೆ ಎಜುಕೇಶನ್ ಅನ್ನೋದೊಂದು ಇದಾಗ್ಬಿಟ್ಟಿದೆ. ನಾನು ಹೋಯ್ತಾ ಇರೋ ಊರುಗಳಲ್ಲಿ ಆಲ್ರೆಡಿ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ತುಂಬಾ ಮುಚ್ಚೋಗ್ಬಿಟ್ಟಿದೆ. ಏನಕ್ಕೆ ಅಂತೀರಾ,
ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದೆ ಅದಕ್ಕೊಂದು ಪೇಂಟಿಂಗ್ ಕಾಣಿಸಿಲ್ಲ. ಮುಂದೆ ನೀವು ನೋಡ್ತಾ ಇರ್ಬೋದು. ಅದೇ ಪ್ರೈವೇಟ್ ಸ್ಕೂಲಲ್ಲಿ ಹಿಂಗಿರ್ತದಾ? ಹಿಂಗಿರಲ್ಲ. ನಮ್ಮ ಗೌರ್ಮೆಂಟು ಎಲ್ಲಾನು ಫ್ರೀಯಾಗಿ ಕೊಡ್ತೀನಿ ನಾನು, ಎಲ್ಲಾನು ಉಚಿತವಾಗಿ ಕೊಡ್ತೀವಿ, ಅದನ್ನ ಕೊಡ್ತೀವಿ, ನಮ್ಗೆ ಓಟ್ ಹಾಕಿ, ನಮಗೆ ಮತ ಹಾಕಿ, ನಾವೆಲ್ಲನೂ ಉಚಿತವಾಗಿ ಕೊಡ್ತೀವಿ, ನಮಗೆ ಮತ ಹಾಕಿ ಅಂತ ಕೇಳ್ಕೊತಾರೆ. ಆದರೆ ಮೊದಲು ನಮ್ಮ ಮಾನವನಿಗೆ ಬೇಕಾಗಿರೋದು ವಿದ್ಯೆ. ಯಾಕೆ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ಗಳನ್ನ ದತ್ತು ಪಡೆದು ಸರ್ಕಾರ ಒಂದು ಪ್ರೈವೇಟ್ ಸ್ಕೂಲಾಗಿ ಕನ್ವರ್ಟ್ನ ಮಾಡಿ ಇವತ್ತೇನು 15ರಿಂದ 20,000 ರೂಪಾಯಿಗೆ ಒಳ್ಳೊಳ್ಳೆ ಟೀಚರ್ ಕೆಲಸಕ್ಕೆ ಸಿಗ್ತಾ ಇದ್ದಾರೆ. ಯಾಕೆಂದರೆ ಪ್ರೈವೇಟ್ ಸ್ಕೂಲಲ್ಲಿ ಕೊಡ್ತಿರೋದು ಎಷ್ಟೋ ಅವ್ರುಗಳಿಗೆ. ಒಬ್ಬರು ಗೌರ್ಮೆಂಟ್ ಟೀಚರ್ಗೆ ಇವತ್ತು 70,000ರಿಂದ 80,000 ಸ್ಯಾಲ್ರಿ ಇರ್ತದೆ. ಅದೇ ಸ್ಯಾಲ್ರಿಗೆ ಇವತ್ತು 4 ಜನ ಟೀಚರ್ ಬರ್ತದೆ. ಎಜುಕೇಷನ್ ಮಾಡಿರೋ 4 ಜನ ಟೀಚರ್ ಸಿಗ್ತಾರೆ. ಅವ್ರುಗಳನ್ನ ಕರ್ಕೊಂಡು CBSEಯೋ ICICನೋ ಸ್ಟೇಟೋ ಇದೆಲ್ಲ ಯಾಕೆ ತಾವು ಇಂಗ್ಲೀಷ್ ಮೀಡಿಯಂ ಎಲ್ಲ ಮಾಡಿ ಇರೋ ಗೌರ್ಮೆಂಟ್ ಸ್ಕೂಲಲ್ಲಿ ಎಜುಕೇಷನ್ ಕೊಡ್ಬಾರ್ದು? ಸರ್ಕಾರದವರು ಯಾರೂ ಕೊಡಲ್ಲ. ಏನೇ ಕೇಳಿ, ಇಲ್ಲಿರೋ ಪ್ರೈವೇಟ್ ಸ್ಕೂಲ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಪೊಲಿಟಿಕ್ಸ್ ಇರವೆ. ಅದಕ್ಕೋಸ್ಕರ ನೋಡಿ, ಹಳ್ಳಿಗಳಿಗೆ ಬಂದ್ರೆ ಏನೋ ಒಂಥರ ಸಡಗರ. ಅಲ್ಲಿ ಹೊಗೆ ಸ್ವಪ್ನ ಕಟ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ಹಳ್ಳಿ ಜೀವನ ಒಳ್ಳೆ ಜೀವನ ಅಂತಾರೆ. ಪ್ರತಿಯೊಂದು ಹಳ್ಳಿಗೆ ಹೋದ್ರು ಮೇನು ಟೆಂಪಲ್ಗಳು ಬಹಳ ಅದ್ದೂರಿಯಾಗಿರ್ತವೆ. ಟೆಂಪಲ್ಗಳು ನೀವು ನೋಡ್ತಾ ಇರ್ಬೋದು. ಹಳ್ಳಿ ರೋಡ್ಗಳು ಬಹಳ ಚೆನ್ನಾಗಿರ್ತದೆ. ಸಿಟಿಲಿ ಎಲ್ಲೆಲ್ಲೋ ಒಂದೊಂದು ಮನೆಗಳಿರ್ತದೆ. ಸಿಟಿಗಳಲ್ಲಿ ಹೆಂಗೆ ಅಂದ್ರೆ ಅಲ್ಲಿ ಮನೆ ಇದ್ರೂನು ಇಲ್ಲಿ ಪಕ್ಕದಲ್ಲಿ ಯಾರು ಅಂತ ಯಾರಿಗೂ ಗೊತ್ತಿರಲ್ಲ. ಆದ್ರೆ ಹಳ್ಳಿ ಹಂಗಲ್ಲ. ಅವ್ರು ಯಾವ್ದೋ ಕಮ್ಯುನಿಟಿ ಆಗ್ಲಿ, ಯಾವ ಜನಾಂಗದರಾಗ್ಲಿ ಅಣ್ಣ ತಂದಿರ ತರ ಬದುಕ್ತಾ ಇರ್ತಾರೆ. ಹಳ್ಳಿಲಿ ಒಂದು ಹಬ್ಬ ಏನಾದ್ರು ಒಂದು ಮಾಡಿದ್ರೆ ಸಡಗರಕ್ಕಂತೂ ಏನು ಕೊರತೆ ಇರಲ್ಲ. ನೋಡ್ತಾ ಇರ್ಬೋದು, ಹಳ್ಳಿ ಲೈಫು ಬಹಳ ಒಳ್ಳೆ ಲೈಫು. ನಾವೆಲ್ಲ ಚಿಕ್ಕವರಿದ್ದಾಗ ಸಖತ್ತಾಗಿತ್ತು ಹಳ್ಳಿ ಲೈಫು. ನಾನು ಹೋಯ್ತಾ ಇರೋಂಥ ಊರು ಈಗ ಚೌತಿ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಚೌತಿ ಸರ್ಕಲ್ ಇದು. ಚೌತಿಲಿ ಯಾರು ಈ ಯೂಟ್ಯೂಬ್ ವಿಡಿಯೋನ ನೋಡಿರೋರು ಕಮೆಂಟಲ್ಲಿ ತಿಳಿಸಿ. ಕೋಗ್ಲುವಾಡಿ, ಚೌತಿ, ಸುಲ್ಗೋಡು, ಅಪ್ಟೂರು, ಲಕ್ಷ್ಮೀಪುರ ಇವೆಲ್ಲ ಒಂದು ಸೈಡ್ ಬರುವಂಥ ಊರುಗಳು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಹಳ್ಳಿ ಜೀವನ ಕಂಡ್ರೆ ಏನೇ ಹೇಳೋರು, ಹಳ್ಳಿ ಜೀವನನೇ ಜೀವನ. ಎಲ್ಲ ಅಣ್ಣ ತಂದಿರದೆಲ್ಲ ಅಕ್ಕಪಕ್ಕ ಮನೆ ಇರ್ತದೆ. ಆದ್ರೂ ಭಾಳ ಸಖತ್ತಾಗಿರ್ತದೆ ಹಳ್ಳಿ ಜೀವನ. ಈಗ ನಾನು ಹೋಗ್ತಾ ಇದ್ದೀನಲ್ಲ ನಮ್ಮ ಅವ್ರ ಮನೆ, ಅಲ್ಲೂ ಅವ್ರ ಜಮೀನ್ ಹತ್ರ ಸಖತ್ತಾಗಿರ್ತದೆ. ಅವಾಗ ಹೇಳ್ತಾ ಇರ್ತಾನೆ, ಅಣ್ಣ ಚಿರತೆ ಬರ್ತದೆ ಅಂತವ. ಈಗೇನು ಚಿರತೆಗಳಲ್ಲವ, ಕಾಡು ಬಿಟ್ಬಿಟ್ಟು ಎಲ್ಲ ನಾಡಲ್ಲಿ ವಾಸ ಮಾಡೋಕ್ಕಾಗ್ಬಿಟ್ಟೈತೆ. ಯಾಕೆಂದರೆ ಈಗ ರೀಸೆಂಟ್ಲಿ ಇಲ್ಲಿ ಅಪ್ಟೂರ್ ಕೊಪ್ಪಲ್ ಇದೆಯಲ್ಲ, ಅಲ್ಲಿ 2-3 ಚಿರತೆ ಕಾಣಿಸ್ಕೊಂಡೈತೆ. ಮಧ್ಯಾಹ್ನ ಟೈಮಲ್ಲೆಲ್ಲ ರೋಡಲ್ಲಿ ಕೂತಿರ್ತದೆ. ಕಾಡಿದೆ, ಫಾರೆಸ್ಟು. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಫಾರೆಸ್ಟು. ಏನು ಸಖತ್ತಾಗಿ ಕಾಣಿಸ್ತಿದೆ ವ್ಯೂ. ಸೂಪರ್ ಆಗಿರ್ತದೆ ಈ ಕ್ಲೈಮೇಟ್ ನೋಡೋಕ್ಕೆ. ನೋಡ್ತಾ ಇರ್ಬೋದು ನೀವು, ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತೈತೆ ವ್ಯೂ. ಇದು ಸುಲ್ಗೋಡ್ ಕಾಡಿದು.